ನಾನು ನಿನ್ನೆನೂ ಹೇಳಿದ್ದೇನೆ, ಇದೆಲ್ಲ ನಮ್ಮ ಹಂತದಲ್ಲಿ ನಡೆಯುವಂಥದ್ದು ಅಲ್ವೇ ಅಲ್ಲ. ಇದೇನಿದ್ರು ಹೈಕಮಾಂಡಿನ ಹಂತದಲ್ಲಿ ನಡೀತಕ್ಕಂಥದ್ದು. ನನಗೆ ಒಂದೇ ಪ್ರಶ್ನೆ, ಏನು ಇದೆಲ್ಲ ಬರ್ತಾ ಇದೆಯಲ್ಲ, ಯಾರು ಇದನ್ನೆಲ್ಲ ಹೇಳ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಈಗ ಹೈಕಮಾಂಡ್ನವರು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಸ್ಪೆಕ್ಯುಲೇಷನ್ ಮಾಡುವಂಥದ್ದು ಇದೆಯಲ್ಲ. ಈಗ ರಿಷಫಲ್ ಆಗುತ್ತೆ ಅಂತ ಹೇಳಿದವರು ಯಾರು? ಸುಮ್ಮನೆ ಏನು ಆಲೆ ಎಲ್ಲ ಹೆಸರುಗಳೇ ಬರ್ತಾ ಇದ್ದಾವೆ. ಅವರು ಅಂದ್ರೆ ಯಾವಾಗ ಅಂತ ಹೇಳಿಲ್ಲ. ಅವರು ರಾಜೀನಾಮೆ ಕೊಟ್ಟಿದ್ರು, ಅವ್ರನ್ನ ಮತ್ತೆ ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಇದೆ ಅನ್ನುವಂಥದ್ದು. ಅದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅವರು ಒತ್ತಾಯ ಇದೆ, ಸಮುದಾಯದವರು ಹೌದು ನಮ್ಮ ಸಮುದಾಯಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಮಂತ್ರಿ ತೆಗ್ದಿದ್ದೀರಾ, ಕೊಡಿ ವಾಪಸ್ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಅದನ್ನ ಸಂದರ್ಭಾನುಸಾರವಾಗಿ ಮುಖ್ಯಮಂತ್ರಿಗಳು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ತೀರ್ಮಾನ ಮಾಡ್ತಾರೆ. ಅದನ್ನ ಎಕ್ಸ್ಟೆಂಡೆಡ್ ಆಗಿ ಇಡೀ ಕ್ಯಾಬಿನೆಟ್ನೇ ರಿಷಫಲ್ ಅಂತಕ್ಕಂಥದ್ದು ನಮ್ಗೆ ನಮ್ಮ ಹಂತದಲ್ಲಿ ನಡೆಯೋದಿಲ್ಲ. ಅದೇನಿದ್ರು ಅಲ್ಲ, ಅದನ್ನ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಒಂದ್ ವೇಳೆ ಹೈಕಮಾಂಡ್ ಆ ತರ ತೀರ್ಮಾನ ಮಾಡಿದ್ರೆ ಅದನ್ನ ಯಾರು ಸ್ಟಾಪ್ ಮಾಡಕ್ಕಾಗೋದಿಲ್ಲ. ಪೂರಕವಾಗಿ ಸೋಮವಾರ ಸಿಎಂ ಪೂರಕವಾಗಿ ಅಂತ ಅವ್ರು ರೆಗ್ಯುಲರ್ ಆಗಿ ಕರೀತಾ ಇರ್ತಾರೆ. MLA-ಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು, ಅದೇನು ಹೊಸ್ತ ಅಲ್ಲ. ಸಂದೇಶ ನೀವು ಮಾಡ್ಕೋಬೇಕಷ್ಟೇ. ಸಚಿವ ಸಂಪುಟ ಪುನರ್ರಚನೆ ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಹಿನ್ನೆಲೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ವಿಶ್ವಾಸ ಹಂಗ ವಿಶ್ವಾಸ ಇದ್ದೇ ಇದೆಯಲ್ಲ, ಏನು ಊಟ ಹಾಕಿ ವಿಶ್ವಾಸ ತಗೋಬೇಕಾ?